ತಿರುಚಿಟ್ರಂಬಲಂ ಗುರುದೇವ. ಇವಾಗ ನಾನು ಗುರುಮನೆಯಲ್ಲಿ ಆಲ್ಮೋಸ್ಟ್ ಆಲು ಎಲ್ಲ ಹಬ್ಬನೂ ಇಲ್ಲೇ ಸರಿಸುಮಾರು ಆಚರಿಸಿದ್ದೀನಿ. ಮತ್ತು ಇವಾಗ ನವರಾತ್ರಿ ಸಮಯದಲ್ಲೂ ಇಲ್ಲಿ ಗುರುಮನೆಯಲ್ಲಿದ್ದೀನಿ. ಯಾವಾಗಲೂ ನನಗೆ ಪ್ರಶ್ನೆ ಕಾಡುತ್ತೆ ಗುರುದೇವ, ನೀವು ಒಂದೊಂದು ಸರಿ ಹೇಳ್ತಾ ಇರ್ತೀರ ಶಿವನಿಗೆ 1 ರಾತ್ರಿ ಮತ್ತು ಅಮ್ಮನಿಗೆ 9 ರಾತ್ರಿ, ಅದೇ ನವರಾತ್ರಿ ಅಂತ. ಬಟ್ ನನಗೆ ಅದು ಕೇಳೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಆದರೆ ಅದ್ರದ್ದು ಎಕ್ಸ್ಪ್ಲನೇಷನ್ ಕೇಳಬೇಕು ಅಂತ ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ಇವಾಗ ಈಗ 1 ದಿನ ಶಿವನಿಗಾಯಿತು, ಸೃಷ್ಟಿಕರ್ತ ಆಯಿತು. 9 ದಿನ 9 ರಾತ್ರಿಗಳು ಅಮ್ಮನಿಗೆ 9 ತಿಂಗಳಿಗೆ ಸಮ ಅಂತ ಹೇಳಿದ್ರಿ. ಬಟ್ ಅಲ್ಲಿಂದ ಒಂದು ಹೊರಗಡೆ ಪ್ರಪಂಚಕ್ಕೆ ಒಂದು ಶಕ್ತಿನೋ ಏನೋ ಅವರು ಏನು ಕೊಟ್ಟರು ಗುರುದೇವ, ಪ್ರಪಂಚಕ್ಕೆ ಜಯ ಸಾಧಿಸಿದ್ಲು ಅಂತ ಅದೊಂದು ನಾವು ಬ್ಲೈಂಡಾಗಿ ನಂಬೋದು ಬೇಡ. ಏನೋ ಒಂದು 15 ದಿನಕ್ಕೆ ನಮಗೆ ಪ್ರಪಂಚಕ್ಕೆ ಕೊಟ್ಟಿರ್ತಾಳೆ, ಅದೇನು ಗುರುದೇವ? ಬೇಕಾದಷ್ಟು ಕೊಟ್ಟಿದ್ದಾಳೆ ಅಮ್ಮ. ಆಯ್ತು, ಇವತ್ತು ಪ್ರಪಂಚದಲ್ಲಿ ಈ ಸನಾತನ ಧರ್ಮ ಎಂಬುದು ಪ್ರಪಂಚದಾದ್ಯಂತ ಎಲ್ಲ ತಿಳಿಬೇಕಾದರೆ, ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಜ್ಞಾನಿಗಳ ವಿಚಾರವನ್ನು ತಿಳಿಬೇಕು ಅಂತಾದರೆ, ಈ ಪ್ರಪಂಚದಲ್ಲಿ ಬಂದು ಹೋದ ಋಷಿಮುನಿಗಳ ಬಗ್ಗೆ ತಿಳಿಬೇಕು ಅಂತಾದರೆ, ಇನ್ನು ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ಈ ಪ್ರಪಂಚದಲ್ಲಿ ತಿಳಿಬೇಕು ಅಂತಾದರೆ, ಇವತ್ತು ಈ ಪೂಜೆ ಪುನಸ್ಕಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಆದರೆ, ಆ ಅಮ್ಮ ಅಂಥ ಮಕ್ಕಳನ್ನು ಈ ಪ್ರಪಂಚದಲ್ಲಿ ಕೊಟ್ಟಿರ್ಬೋದಲ್ಲ. ಅಂಥ ಮಕ್ಕಳು ಕೊಟ್ಟ ಕಾರಣದಾನೆ ಋಷಿಮುನಿಗಳಾದದ್ದು. ಅಂಥ ಮಕ್ಕಳನ್ನು ಕೊಟ್ಟ ಕಾರಣದಾನೆ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ವಿಚಾರಗಳು ಬೆಳೆಯುವುದು. ಆಗ ಅಮ್ಮ ಏನು ಕೊಟ್ಟಿದ್ದಾಳೆ, ಆ ಸೃಷ್ಟಿ ಅಂದರೆ ಏನು ಅಂತ ಕೇಳಿದರೆ ಅರ್ಥ ಉಂಟಾ? ಇವತ್ತು ನಾವು ಮಾತಾಡದೆ ಅಮ್ಮ ಕೊಟ್ಟ ವರಪ್ರಸಾದದಿಂದಾನೆ ಅಮ್ಮನ ಬಗ್ಗೆ ನಾವು ಮಾತಾಡ್ತೇವೆ ಅಂತ ಹೇಳಿದರೆ, ಆ ಅಮ್ಮ ಕೊಟ್ಟ ವರ ಅದು. ನಮಗೆ ಮಾತಾಡದೇ ಇರ್ಬೋದಲ್ಲ. ಈ ನವರಾತ್ರಿಯ ಬಗ್ಗೆ ನಮಗೆ ಇದರ ಬಗ್ಗೆ ವಿಷಯವೇ ಬೇಡಿತ್ತಲ್ಲ, ಅದು ನಮ್ಮ ಒಳಗೆ ಉಂಟಲ್ಲ. ಆಗ ಅಮ್ಮನ ಸೃಷ್ಟಿ ಅಲ್ವ. ಆಗ ನಿನಗೆ ಯಾರು ಅಮ್ಮ? ಜಗನ್ಮಾತೆ. ನಿನಗೆ ಜನ್ಮವನ್ನು ಕೊಟ್ಟವರು ನಿನಗೆ ಜಗನ್ಮಾತೆ. ಅವರು ಏನು ಕೊಟ್ಟಿದ್ದಾರೆ ನಿನಗೆ? ಸಂಸ್ಕಾರ ಕೊಟ್ಟಿದ್ದಾರೆ ಅಲ್ವಾ? ಎಲ್ಲ ಕೊಟ್ಟಿದ್ದಾರೆ. ಇದನ್ನು ಇನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ನಿನಗೇನು ಕೊಟ್ಟಿದ್ದಾರೆ? ಆ ಅಮ್ಮನ ಗರ್ಭದಿಂದ ಬಂದ ಕಾರಣ ನಿನಗೊಂದು ಗುರುವನ್ನೇ ಕಣ್ಣಿಗೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಗುರು ಸೇವೆ ಎಂಬ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಗುರುವಿನ ಬಗ್ಗೆ ಹೇಳ್ತಾ ಇದ್ದಿ. ಇದು ಶಕ್ತಿ ಅಲ್ವಾ? ಇದನ್ನು ಹೇಗೆ ನಾವು ತಗೊಳ್ಳೋದು? ಇದು ಅಮ್ಮನ ವರಪ್ರಸಾದ ಅಲ್ವಾ? ಈ ಜ್ಞಾನ ನಿಮಗೆ ಯಾರು ಕೊಟ್ಟರು? ಎಲ್ಲಿಂದ ಕೊಟ್ಟರು? ಈಗ ಅಮ್ಮ ಇಲ್ಲದೆ ಆಗೋದಿಲ್ಲಲ್ಲ. ಆಗ ಪ್ರತಿಯೊಂದು ಋಷಿಮುನಿಗಳು ಹುಟ್ಟಬೇಕಾದರೂ, ಈ ಪ್ರಪಂಚಕ್ಕೆ ಬರಬೇಕಾದರೂ, ಎಂಥದೇ ಈ ಪ್ರಪಂಚದಲ್ಲಿ ನಡಿಬೇಕಾದರೂ ಅಮ್ಮ ಬೇಕೇ ಅಲ್ವಾ? ಮತ್ತು ಅಮ್ಮ ಏನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಅದನ್ನು ಹೇಗೆ ನಾವು ಕಂಡುಹಿಡಿಯುವುದು, ಅದನ್ನು ಹೇಗೆ ನಾವು ತಿಳಿಯುವುದು ಅಂತ ಕೇಳಿದರೆ, ಈ ಪ್ರಪಂಚ ಓಡುವುದೇ ಅಮ್ಮನಿಂದಾಗಿ, ಪ್ರಪಂಚ ಓಡುವುದೇ ಆ ಶಕ್ತಿಯಿಂದಾಗಿ. ಅಮ್ಮ ಇಲ್ಲದೆ ಪ್ರಪಂಚವೇ ಇಲ್ಲ ಇಲ್ಲಿ ಅಲ್ವಾ? ಒಂದು ಸೃಷ್ಟಿಯ ಮೂಲಕ್ಕೆ ಒಂದು ಕ್ಷಣ, ಒಂದು ಸೃಷ್ಟಿಯ ಮೂಲಕ್ಕೆ ಶಿವನಿಗೆ ಒಂದು ಕ್ಷಣ, ಅರ್ಥ ಆಯ್ತಲ್ವ? ಆ ಒಂದು ಕ್ಷಣ ಆ ಸೃಷ್ಟಿ ಯಾವ ರೀತಿ ಆಗ್ತಂತ ಗೊತ್ತಿಲ್ಲ. ಒಂದು ಬೀಜ ಹಾಕಿದರೆ ಆ ಬೀಜ ಯಾವ ರೀತಿಯಾಗಿ ಬೆಳೀತದೆ ಅಂತ ಗೊತ್ತಿಲ್ಲ ಭೂಮಿಯಲ್ಲಿ. ಆ ಭೂಮಿ ಅದನ್ನು ಸ್ವೀಕರಿಸಿ ಅದನ್ನು ಪ್ರಪಂಚಕ್ಕೆ ಕೊಡ್ತದೆ ಅಲ್ವಾ? ಅದಕ್ಕೆ 9 ಕ್ಷಣಗಳು ಬೇಕು. ಅಲ್ಲಿಂದ ಪ್ರಾರಂಭ ಆಗ್ತದೆ ವಿಷಯ. ಆ 9 ಕ್ಷಣದಿಂದ ಅದು ಎಸ್ ನೋವ ಅಂತೇಳಿ ಡಿಸೈಡ್ ಆಗ್ತದೆ. ಯಾವುದೇ ವಿಷಯ ಆದರೂ ಕೂಡ ಅದು ಪರಿಪೂರ್ಣತೆ ಪಡೀಲಿಕ್ಕೆ ಬೇಕಾಗಿ, ಆ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ ಜನ್ಮದಲ್ಲೇ ಅತಿ ದೊಡ್ಡ ಜನ್ಮ ಅಂತ ಹೇಳಿದರೆ, ಭಗವಂತನ ಹತ್ತಿರ ಇರುವ ಜನ್ಮ ಯಾವುದು ಅಂತ ಹೇಳಿದರೆ ಮನುಷ್ಯ ಜನ್ಮ ಅಲ್ವಾ? ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಮನುಷ್ಯ ಜನ್ಮದಲ್ಲಿ ಮನುಷ್ಯನ ಈ ದೇಹಕ್ಕೆ 9 ದ್ವಾರವನ್ನು ಕೊಟ್ಟಿದ್ದಾರೆ ಅಲ್ವಾ? ಕಿವಿ, ಕಣ್ಣು, ಮೂಗು, ಬಾಯಿ, ಗುದದ್ವಾರ, ಮಲದ್ವಾರ ಅಂತೆಲ್ಲ ಕೊಟ್ಟಿದ್ದಾರೆ ಅಲ್ವಾ?
ವಿಷಯ ಹೇಳೋದು. ಮೂತ್ರದ್ವಾರ, ಹಾಗೆ 9 ದ್ವಾರ ಅಲ್ವಾ. ಈ 9 ದ್ವಾರ, ಈ 9 ದ್ವಾರ ಅಂದರೆ 9 ಬಾಗಿಲು. ಇದೊಂದು ಮನೆ. ಹಾಂ, ಈ ಮನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು ಯಾರು ಅಂತ ಹೇಳಿದರೆ, ಅಮ್ಮ ಯಾಕೆ ಮನೆಯೊಳಗೆ ಇರಬೇಕು ಅಂತ ಹೇಳಿದರೆ, ಅಮ್ಮ ಮನೆಯೊಳಗೆ ಇದ್ದರೆ ಮನೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರಲ್ಲ. ಅಮ್ಮಂದರಿದ್ದಲ್ಲಿ ಮನೆ ಚೆನ್ನಾಗಿರ್ತದೆ, ನೀಟಾಗಿರ್ತದೆ, ಶುದ್ಧವಾಗಿರ್ತದೆ ಅಂತೇಳಿ. ಆಗ ಈ ಮನೆಯನ್ನು ಕೊಟ್ಟದ್ದೇ ಅಮ್ಮ. ಅಮ್ಮ 9 ತಿಂಗಳು ಶುದ್ಧವಾಗಿ ಅದಕ್ಕೆ ಏನು ಬೇಕು ಎಲ್ಲವನ್ನು ನೋಡಿಕೊಂಡು ಒಂದು ಅಚ್ಚುಕಟ್ಟಾಗಿ ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡಿ, ವಿಗ್ರಹವನ್ನಾಗಿ ಮಾಡಿ ಈ ಪ್ರಪಂಚಕ್ಕೆ ಕೊಡುವಾಗ ಅದಕ್ಕೆ 9 ಬಾಗಿಲನ್ನಿಟ್ಟಿದೆ ಮನೆಗೆ. ಈ 9 ಬಾಗಿಲನ್ನು ಅಂದರೆ 9 ದ್ವಾರವನ್ನು ನಾವು ಮುಚ್ಚಿಕೊಂಡರೆ ನಮ್ಮ ಒಳಗೆ ಇರುವ ಆ ಸತ್ಯಸ್ಥಿತಿ, ನಮ್ಮ ಒಳಗಿರುವ ಆ ಅಂತರ್ಜ್ಯೋತಿ ನಮಗೆ ನೋಡಲಿಕ್ಕಾಗ್ತದೆ. ಆಗ ನಮ್ಮ ಒಳಗಿರುವ ಅಂತರ್ಜ್ಯೋತಿ, ನಮ್ಮ ಜೀವಾತ್ಮವನ್ನು, ನಮ್ಮನ್ನು ನಾವು ನೋಡುವಾಗ ನಮಗೆ ಆಗುವ ಆನಂದವೇ ಬೇರೆ. ಆ ನಮ್ಮನ್ನು ನಾವು ನೋಡುವ ದಿನ ಉಂಟಲ್ವ, ಅದು ನಿಜವಾದ ವಿಜಯದಶಮಿ. ವಿಜಯದಶಮಿ ಅಂದರೆ ಏನು? ನಮ್ಮನ್ನು ನಾವು ನೋಡಿಕೊಳ್ಳುವ ದಿನ. ಅಂದ್ರೆ ಈ 9 ದ್ವಾರಗಳನ್ನು ಗೆದ್ದು ಈ ಒಂದು ಜ್ಞಾನದ ದ್ವಾರ ಓಪನ್ ಆದಾಗ ಅದು ವಿಜಯ ಸಾಧಿಸೋದು ಅನ್ನೋದರ ಹೇಳ್ಬೋದಲ್ಲ ಗುರುದೇವ? ಅದೇ ವಿಜಯದಶಮಿ, ಅದುವೇ ವಿಜಯೋತ್ಸವ. ಅರ್ಥ ಆಯ್ತಲ್ಲ? ಅದಕ್ಕೆ ಹೇಳೋದು, ಇದನ್ನೇ ಈ ವಿಜಯೋತ್ಸವವನ್ನು ನೀನು ಕಂಡುಕೊಳ್ಬೇಕಾದ್ರೆ, ಈ ಸತ್ಯವನ್ನು ನೀನು ತಿಳಿದುಕೊಳ್ಳಬೇಕಾದ್ರೆ ಇದಕ್ಕೆ ಅಮ್ಮನ ಅನುಗ್ರಹ ಬಹಳ ಮುಖ್ಯ. ಅಮ್ಮ ಇಲ್ಲದೆ ಇದನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯವನ್ನು ತಿಳಿದ ಮಹಾಜ್ಞಾನಿಗಳು, ಯೋಗಿಗಳು ಪ್ರತಿಯೊಂದು ಅಮ್ಮನಿಗೆ ಪೂಜ್ಯನೀಯ ಭಾವನೆಯಿಂದ, ಗೌರವದಿಂದ ಅಮ್ಮನನ್ನು ಪೂಜಿಸುವ ದಿನ. ಯಾಕೆ ಬೇಕಾಗಿ ಅಮ್ಮನನ್ನು ಪೂಜಿಸುವುದು? ಅಮ್ಮನ ಮನಸ್ಸು ಚಂಚಲ ಆಗದೇ ಇರಬೇಕು. ಅಮ್ಮನ ಒಳಗೆ ನಾನೊಂದು ದೈವಿಕ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ ಎಂಬ ಒಂದು ಭಾವನೆ ಬರಬೇಕು ಅಮ್ಮನ ಒಳಗೆ. ಅಮ್ಮನ ಒಳಗೆ ಬೇರೆ ಯಾವ ಥಾಟ್ಸ್ಗಳು ಬರಬಾರ್ದು. ಯಾವ ಥಾಟ್ಸ್ಗಳಂದರೆ ಈ ಪ್ರಪಂಚದ ವಿಷಯ ಸುಖಗಳು ಅದೆಲ್ಲ ಬರಬಾರ್ದು. ಆ ಪ್ರಕೃತಿಗೆ ಸಂಬಂಧಪಟ್ಟ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಸ್ಥಿತಿಗಳು ಅಮ್ಮನ ಒಳಗೆ ಬರುವಾಗ ಆ ಅಮ್ಮನ ಮನಸ್ಸು ಎಷ್ಟು ಪವಿತ್ರವಾಗ್ತದೆ, ಅಮ್ಮನ ಅಂತರಾತ್ಮ ಎಷ್ಟು ಪವಿತ್ರವಾಗ್ತದೆ, ಅಷ್ಟರ ಮಟ್ಟಿಗೆ ಈ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಗೊತ್ತಾಗ್ತಾ ಹೇಳೋದು? ಆಗ ಋಷಿಮುನಿಗಳು ಹೇಳಿದಂಥ ವಿಚಾರ, ಅಮ್ಮನನ್ನು ಗೌರವಿಸಿ. ಅದು ಯಾಕೆ ಪಿತೃಪಕ್ಷ ಮುಗಿಸಿದ ನಂತರ ಅಮ್ಮನನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ದು? ಇಲ್ಲೇ ಉತ್ತರ ಸಿಗ್ತದಲ್ಲ. ಪಿತೃಪಕ್ಷದಲ್ಲಿ ಎಲ್ಲರಿಗೆ ಸದ್ಗತಿ ಸಿಕ್ಕಲಿ, ಅವರವರ ಜಾತಿಗೆ ತಕ್ಕ ಹಾಗೆ, ಅವರವರ ಧರ್ಮಕ್ಕೆ ತಕ್ಕ ಹಾಗೆ, ಅವರವರ ಸ್ಥಿತಿಗಳಿಗೆ ತಕ್ಕ ಹಾಗೆ, ಅವರವರ ಜ್ಞಾನಗಳಿಗೆ ತಕ್ಕ ಹಾಗೆ ಇವತ್ತು ಪೂಜೆ ಪುನಸ್ಕಾರಗಳು ನಡೆಯುವುದು ಅಲ್ವಾ. ವೈಷ್ಣವರು ಒಂದು ರೀತಿ ಹೇಳ್ತಾರೆ, ಶೈವರು ಒಂದು ರೀತಿ ಹೇಳ್ತಾರೆ, ಬೌದ್ಧರು ಒಂದು ರೀತಿ ಹೇಳ್ತಾರೆ, ಅಲ್ವಾ. ದ್ವೈತ ಒಂದು ರೀತಿ ಹೇಳ್ತಾ ಉಂಟು, ಅದ್ವೈತ ಇನ್ನೊಂದು ರೀತಿ ಹೇಳ್ತಾ ಉಂಟು, ವಿಶಿಷ್ಟ ಅದ್ವೈತ ಇನ್ನೊಂದು ರೀತಿ ಹೇಳ್ತಾ ಉಂಟು, ಸಾವಿರ ರೀತಿಯಲ್ಲಿ ಹೇಳ್ತಾ ಉಂಟು ಒಂದೊಂದು. ಕೊನೆಗೆ ಬರುವುದೇನು? ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಬರುವುದು. ಅವರವರ ಆತ್ಮಕ್ಕೆ ತೃಪ್ತಿ ಆದರೆ, ಅವರವರ ಮನಸ್ಸಿಗೆ ತೃಪ್ತಿ ಆದರೆ ಆ ಪೂಜೆ ತೃಪ್ತಿ ಆಯಿತು ಅಂತೇಳಿ ಅರ್ಥ. ಕೊನೆಗೆ ಬರೋದು ವಿಚಾರ ಅಷ್ಟೇ. ಅದೇ ಪಿತೃಪಕ್ಷ ಮುಗಿದ್ಮೇಲೆ ಈ ಅಮ್ಮಂದು ಬರೋದು ಅಂದ್ರೆ ಈ ಜನ್ಮಕ್ಕೆ ಬರಕ್ಕೆ ಕಾಯ್ತಾ ಇರುವಂತ ಆತ್ಮಗಳಿಗೆ ಅದು ಒಂದು ರೀತಿಲಿ ಒಂದು ಹೊಸ ಜನ್ಮ ಕೊಡೋದಕ್ಕೆ ಅಮ್ಮ ಒಂದು ದಾರಿ ಮಾಡಿಕೊಡ್ಬೋದು ಅಂತ. ಖಂಡಿತವಾಗಿಯೂ ಅರ್ಥ ಆಗ್ತದಾ? ಆಗ ಅಲ್ಲಿ ಮುಖ್ಯವಾಗಿ ಬೇಕಾದ್ದು ಅಮ್ಮನ ಮನಸ್ಥಿತಿ, ಅಮ್ಮನ ಗುಣ ಯಾವ ರೀತಿ ಇರಬೇಕು ಅಂತ ಹೇಳೋದಕ್ಕೆ ಮೊದಲನೇ ಪೂಜೆ ಉಂಟಲ್ಲ ನವರಾತ್ರಿಯಲ್ಲಿ ಅಂತ, ಶೈಲಪುತ್ರಿ ಅಲ್ವಾ. ಅದೊಂದು ಮಗುವಾಗಿ ಬರ್ತದೆ ಭೂಮಿಗೆ. ಯಾವುದು? ಮಹಾತಾಯಿ ಜಗನ್ಮಾತೆ ಯಾವುದೋ ಒಂದು ಅವತಾರದಲ್ಲಿ ಬರ್ತದೆ ಮಗು, ತಾಯಿ. ಆ ತಾಯಿ ಬಂದ ನಂತರ ಮತ್ತೆ ಅದು ಬ್ರಹ್ಮಚಾರಿಯಾಗಿ ಬೆಳೀತದೆ ಅಲ್ವಾ. ಬ್ರಹ್ಮಚಾರಿಯಾಗಿ ಬೆಳೆದ ನಂತರ ಅದು ಈ ಪ್ರಪಂಚಕ್ಕೆ ಕಾಲಿಡುತ್ತದೆ. ಪ್ರಪಂಚಕ್ಕೆ ಕಾಲಿಡುತ್ತದೆ ಅಂತ ಹೇಳಿದ್ರೆ ಒಂದು ಹೆಣ್ಣಿನ ಜೀವನದಲ್ಲಿ ಆ ಹೆಣ್ಣಿಗೆ ಬರುವ ಪರೀಕ್ಷೆ, ಮೊದಲ ಪರೀಕ್ಷೆ. ಅಲ್ಲಿಂದ ಆ ಹೆಣ್ಣಿಗೆ
ಕೊನೆಯವರೆಗೂ ಪರೀಕ್ಷೆ. ಎಲ್ಲಿವರೆಗೆ ಪರೀಕ್ಷೆ ಗೊತ್ತುಂಟಾ? ಸ್ಮಶಾನದವರೆಗೂ ಪರೀಕ್ಷೆ ಹೆಣ್ಣಿಗೆ ಒಂದು ನೆಮ್ಮದಿ ಎಂಬುದು ಇಲ್ಲವೇ ಇಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಒಂದು ಹೆಣ್ಣಿಗೆ ಒಂದೊಂದು ವಿಚಾರಗಳು ಯಾವುದೋ ಒಂದು ವಿಷಯದಲ್ಲಿ ಪರೀಕ್ಷೆ ಬರ್ತಾನೆ ಇರ್ತದೆ. ಆಗ ಮೊದಲ ಪರೀಕ್ಷೆ ಬರೋದುಂಟಲ್ವಾ, ಅದು ಏನು ಹೇಳಿದರೆ ಮೊದಲನೇ 3ನೇ ದೇವರು ಚಂದ್ರಗಂಟ ಅಲ್ಲ. ಚಂದ್ರಗಂಟ ಅಂತ ಹೇಳಿದರೆ ಆ ಅಮ್ಮ ಪ್ರಪಂಚಕ್ಕೆ ಕಾಲಿಡುವುದು ಅಂತ ಹೇಳಿದರೆ ಆ ಅಮ್ಮ ಋತುಮತಿ ಯಾವುದು ಗೊತ್ತಾಯ್ತಲ್ವ? ಋತುಮತಿ ಹೆಣ್ಣಾಗಿ ಕಾಣಿಸಿಕೊಳ್ಳುವುದು ಗೊತ್ತಾಗ್ತದ ಈ ಪ್ರಪಂಚಕ್ಕೆ. ಅಲ್ಲಿಂದ ಅವಳಿಗೆ ಪರೀಕ್ಷೆ ಸ್ಟಾರ್ಟ್. ಮತ್ತೆ ಅವಳನ್ನು ಎಲ್ಲರೂ ನೋಡೋದು ಸಂಶಯದಲ್ಲಿ. ಆಲ್ಮೋಸ್ಟ್ 90%, 99% ಹೆಣ್ಣು ಮಕ್ಕಳನ್ನು ನೋಡೋದು ಸಂಶಯದಲ್ಲೇ ನೋಡೋದು. ಕೇಳ್ಬೋದು ಇಲ್ಲಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಸಂಶಯದಲ್ಲಿ ನೋಡೋದಿಲ್ಲ ಹಾಗಾದರೆ ಅಂತೇಳಿ. ನಾವು ಸಂಶಯದಲ್ಲಿ ನೋಡ್ತೇವೆ ಅಂತ ಹೇಳ್ತಾರೆ. ಹಾಗಾದರೆ ಹೆಣ್ಣು ಮಕ್ಕಳು ಸಂಶಯದಲ್ಲಿ ನೋಡೋದಿಲ್ಲ. ಅದು ಬೇಡ ನಿನಗೆ. ನೀನು ಸತ್ಯವಂತನಾಗಿ ಇದ್ದರೆ ನಿನಗೆ ಸಾಕು. ನೀನು ನೋಡೋ ದೃಷ್ಟಿ ಸರಿ ಇದ್ದರೆ ಸಾಕು, ಅಷ್ಟೇ ಹೇಳೋದು. ಅವರು ಯಾವ ರೀತಿ ನೋಡ್ತಾರೆ ಅದು ಬೇಡ. ಅವರವರ ಅಂತರಾತ್ಮಲ್ಲಿ ಆಗುವ ವಿಚಾರ ಅವರವರಿಗೆ ಅದು ಸಿಗುವಂಥ ವಿಚಾರ. ಅವರು ಒಳ್ಳೆಯದನ್ನು ನೆನೆಸಿದ್ರೆ ಒಳ್ಳೆಯದು, ಕೆಟ್ಟದನ್ನು ನೆನೆಸಿದ್ರೆ ಕೆಟ್ಟದ್ದು. ಆದರೆ ನೀನು ಸತ್ಯವಂತನಾಗಿರು. ಇಂಥ ಸ್ಥಿತಿಯನ್ನೆಲ್ಲ ಅವಳು ಅನುಭವಿಸಬೇಕಾಗ್ತದೆ, ಜೀವನ ಪರ್ಯಂತ ಅನುಭವಿಸಬೇಕು ಅಲ್ವಾ? ಅದಾದ ನಂತರ ಬರ್ತದೆ ಹೆಣ್ಣು ಮಕ್ಕಳು ಋತುಮತಿ ಆದ ನಂತರ ಅವರ ದೇಹದಲ್ಲಿ ಸೃಷ್ಟಿಗೆ ಏನು ಬೇಕು ಅದು ತಯಾರಾಗ್ತದೆ. ಅಂದರೆ ಅಂಡಾಣು ಅಲ್ವಾ? ಅದಕ್ಕೆ ಕೂಷ್ಮಾಂಡ ಅಂತ ಹೇಳೋದು. ಅಂಡಾಣು ಸೃಷ್ಟಿಯಾಗ್ತದೆ. ಆ ಅಂಡಾಣು ಸೃಷ್ಟಿಯಾಗುವ ಸಮಯದಲ್ಲಿ ಅವಳಿಗೊಂದು ಪ್ರಪಂಚಕ್ಕೊಂದು ಶಕ್ತಿಯನ್ನು, ಏನೋ ಒಂದು ವರಪ್ರಸಾದವನ್ನು ಕೊಡಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ಹೇಳೋದು ಸ್ಕಂದ ಮಾತ. ಅರ್ಥ ಆಯ್ತಲ್ಲ? ಆ ಸ್ಕಂದ ಮಾತ ಅಂದರೆ ಏನು? ಸ್ಕಂದ ಅಂದರೆ ಸುಬ್ರಹ್ಮಣ್ಯವಂತ. ಆ ಸುಬ್ರಹ್ಮಣ್ಯ ಅಂದರೆ ಜ್ಞಾನ ಅಲ್ವಾ? ಸುಬ್ರಹ್ಮಣ್ಯ ಅಂದರೆ ಜ್ಞಾನ. ಆಗ ಒಂದು ಅಮ್ಮ ಒಂದು ಜ್ಞಾನದ ಮಗುವನ್ನು ಪ್ರಪಂಚಕ್ಕೆ ಕೊಡಬೇಕು. ಅದು ಏನಾದರೂ ಸರಿ, ಒಟ್ಟಿನಲ್ಲಿ ಅದು ಜ್ಞಾನ ಆಗಬೇಕು. ಒಳ್ಳೆಯ ಒಂದು ಪ್ರಪಂಚಕ್ಕೆ ವರಪ್ರಸಾದವಾಗಿ ಕೊಡಬೇಕಮ್ಮ. ಇದೆಲ್ಲ ಅಮ್ಮನ ಸ್ಥಿತಿಯನ್ನು ವರ್ಣನೆ ಮಾಡಿ ಗೊತ್ತಾಯ್ತಾ ಹೇಳೋದು ನಿಮಗೆ. ಅದಾದ ನಂತರ ಏನು ಬರ್ತದೆ? ಕಾತ್ಯಾಯಿನಿ. ಅದಾದ ನಂತರ ಅವಳಿಗೆ ಎಲ್ಲ ಪ್ರೊಟೆಕ್ಷನ್, ಎಲ್ಲರನ್ನು ಕಾಪಾಡೋದಕ್ಕೆ ಕೆಲಸ ಅವಳಿಗೆ. ಯಾರಿಗೆ? ಅಮ್ಮನಿಗೆ ಇರುವ ಕೆಲಸ. ಅರ್ಥ ಆಯ್ತಲ್ವ? ಮಗುವನ್ನಷ್ಟು ಚೆನ್ನಾಗಿ ನೋಡಬೇಕು, ಮಗು ಒಳ್ಳೆ ಸಂಸ್ಕಾರ ಹೇಳಿ ಕೊಡಬೇಕು, ಈ ಕಡೆ ಗಂಡನನ್ನು ನೋಡಬೇಕು, ಈಗ ಅವರನ್ನು ನೋಡಬೇಕು, ಇವರನ್ನು ನೋಡಬೇಕು, ಅಷ್ಟು ಕೆಲಸ ಅವಳಿಗೆ. ಒಟ್ಟಿನಲ್ಲಿ ಅವಳೊಂದು ಸಂಸಾರವನ್ನು ಕಾಪಾಡುವವಳು, ಅವಳೊಂದು ಒಳ್ಳೆಯ ರೀತಿಯಲ್ಲಿ ಈ ಪ್ರಪಂಚಕ್ಕೆ ಏನೊಂದು ವರಪ್ರಸಾದ ಕೊಡುವವಳು ಎಂಬುದು ಅರ್ಥ. ಇದೆಲ್ಲ ಅಮ್ಮನ ಕ್ಯಾರೆಕ್ಟರ್. ಈ ರೀತಿಯಾಗಿ ಅಮ್ಮ ಇದ್ದರೆ ಅವರೇ ದೇವಿ, ಅವರೇ ಜಗನ್ಮಾತೆ ಅಂತ ಹೇಳೋದು. ಈ ರೀತಿಯಾಗಿರಬೇಕು ಅಂತೇಳಿ ಈ ಪೂಜೆಯಲ್ಲಿ ನಾವು ತಿಳಿಬೇಕು. ಅರ್ಥಾಯ್ತದ? ಅದಾದ ನಂತರ ಕಾಳರಾತ್ರಿ ಅಲ್ವಾ? ಕಾಳರಾತ್ರಿ ಅಂದರೆ ಎಂಥ ಭಯಾನಕ ಸ್ಥಿತಿಯಲ್ಲಿ ಕೂಡ ಅವಳ ಕುಟುಂಬವನ್ನು, ಅವಳನ್ನು ನಂಬಿದವರನ್ನು ಅವಳು ಕೈ ಬಿಡುವುದಿಲ್ಲ. ಅವಳೆಲ್ಲರನ್ನು ಕಾಪಾಡ್ತಾನೆ ಇರ್ತಾಳೆ. ಅರ್ಥ ಆಗ್ತಾ ಹೇಳೋದು? ಒಂದು ಅಮ್ಮ ಒಂದು ಮನೆಗೆ ಬೇಕಾಗಿ ಎಷ್ಟು ಫೈಟಿಂಗ್ ಮಾಡ್ತಾರೆ ಅಂತೇಳಿ ಅಮ್ಮನಿಗೆ ಮಾತ್ರ ಗೊತ್ತು. ಇದು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಮ್ಮ ತನ್ನ ಕುಟುಂಬಕ್ಕೆ ಬೇಕಾಗಿ, ತನ್ನ ಕುಟುಂಬದ ಒಳಿತಿಗೆ ಬೇಕಾಗಿ ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ, ಎಷ್ಟೆಲ್ಲ ವಿಷಯವನ್ನು ಅವಳು ಸಹಿಸಿಕೊಳ್ತಾಳೆ ಅಂತೇಳಿ ಅಮ್ಮನಿಗೆ ಮಾತ್ರ ಗೊತ್ತಿರೋದು. ಅದು ಕಾಳರಾತ್ರಿ. ಅರ್ಥ ಆಗ್ತದಾ? ಅದೆಷ್ಟೋ ಗುಪ್ತ ರಹಸ್ಯಗಳನ್ನು ಅವಳು ತನ್ನೊಳಗಿಟ್ಟು ಕಾಪಾಡ್ತಾ ಇರ್ತಾಳೆ. ಅರ್ಥ ಆಗ್ತದಾ? ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಅಲ್ಲ. ಅದು ಬಿಡಿಸ್ತಾ ಎಷ್ಟು ಈಸಿಯಾಗಿ ಅರ್ಥ ಆಗ್ತದ? ಅದಾದ ನಂತರ ಬರೋದೇನು? ಮಹಾಗೌರಿ. ಮಹಾಗೌರಿ. ಅರ್ಥ ಆಗ್ತಾ ಹೇಳೋದು? ಮಹಾಗೌರಿ ಅಂತ ಹೇಳಿದರೆ ಸಮೃದ್ಧಿ. ಅರ್ಥ ಆಗ್ತದ? ಎಲ್ಲವನ್ನು ಕಾಪಾಡ್ತಾ ಇರ್ತಾಳೆ ಅವಳು. ಹೇಗೆ ಬೇಕು ಅಲ್ಲಿ ಯಾವ್ಯಾವ ರೀತಿ ಹೇಗೆ ಬೇಕು, ಯಾವುದೇ ವಿಷಯಕ್ಕೆ ಕುಂದು ಕೊರತೆ ಬರದ ಹಾಗೆ ತುಂಬ ಶಾಂತ ಚಿತ್ತದಿಂದ, ಶುದ್ಧ ಮನಸ್ಸಿನಿಂದ, ನಗುತ್ತಾ ಎಲ್ಲವನ್ನು ಅವಳು ಮೇಂಟೆನೆನ್ಸ್ ಮಾಡ್ತಾಳೆ. ಮಹಾಲಕ್ಷ್ಮಿಯ. ಅರ್ಥ ಆಯ್ತಲ್ವಾ? ಹಾಗೆ ಅದಾದ ನಂತರ ಒಂದು ಬರ್ತದೆ, ಏನು ಗೊತ್ತುಂಟಾ?
ಸಿದ್ಧಿದಾತ್ರಿ ಅಲ್ವಾ, ಇದು ಪೂಜೆಯಲ್ಲಿ ಬರುವ ಪಟ್ಟಿಗಳು, ಪೂಜೆಯಲ್ಲಿ ಬರುವ ಅಮ್ಮನ ಒಂದು ಹೆಸರುಗಳು. ಇದರ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ. ಸಿದ್ಧಿದಾತ್ರಿ ಅಂತ ಹೇಳಿದರೆ ಏನು? ಇಂಥ ಅಮ್ಮನನ್ನು ನೀನು ಪೂಜಿಸಿದರೆ, ಇಂಥ ಗುಣವುಳ್ಳ ಅಮ್ಮನನ್ನು ನೀನು ಪೂಜಿಸಿದರೆ ನಿನಗೆ ಯಾವ ವರವನ್ನು ಬೇಕಾದರೆ ಅವಳು ಕೊಡಲಿಕ್ಕೆ ರೆಡಿ ಇದ್ದಾಳೆ. ನಿನಗೆ ಯಾವ ವರವನ್ನು ಬೇಕಾದರೆ ಅವಳು ಕರುಣಿಸಲಿಕ್ಕೆ ರೆಡಿ ಇದ್ದಾಳೆ. ಇಂಥ ಕ್ಯಾರೆಕ್ಟರ್ಸ್ ಇರಬೇಕು ಅಮ್ಮನೊಳಗೆ. ಇಷ್ಟು ಪವಿತ್ರತೆ ಇದ್ದರೆ ಎಲ್ಲ ಅಮ್ಮಂದಿರು ಸಾಕ್ಷಾತ್ ಜಗನ್ಮಾತಿ. ಆದರೆ ಅಮ್ಮಂದಿರು ಇಲ್ಲಿ ಈ ಪ್ರಪಂಚದ ವಿಷಯ ಸುಖಕ್ಕೆ ಸಿಕ್ಕಿಕೊಂಡು ಅನೇಕ ರೀತಿಯಲ್ಲಿ ಇವರ ಶಕ್ತಿಯನ್ನು ಇವರು ಕಳೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನವರಾತ್ರಿ ಪೂಜೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನವರಾತ್ರಿ ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ. ನವರಾತ್ರಿ ಅಂದರೆ ಏನು, ಇದು ಯಾಕೆ ಬೇಕಾಗಿ ಮಾಡಬೇಕು, ಯಾಕೆ ಬೇಕಾಗಿ ಅಮ್ಮನಿಗೆ ಇಷ್ಟೊಂದು ವಿಶೇಷವಾದ ಒಂದು ಪೂಜೆಯನ್ನು ಮಾಡ್ತಾರೆ, ಭಾರತದಾದ್ಯಂತ ಪ್ರಪಂಚದಾದ್ಯಂತ ಈ ಪೂಜೆಯಲ್ಲಿರುವ ಮಹತ್ವ ಏನು, ಇದನ್ನು ಯಾಕೆ ನಮ್ಮ ಋಷಿಮುನಿಗಳು ಒಂದೊಂದು ರೀತಿಯಲ್ಲಿ ಹೇಳಿದರು ಅಲ್ವಾ. ವಿಜಯದಶಮಿ ಚಾಮುಂಡೇಶ್ವರಿ ಅಮ್ಮ ಅಂತ ಮಹಿಷಾಸುರರನ್ನು ವಧಿಸಿದ್ಲು ಅಲ್ವಾ, ಮರ್ದನ ಮಾಡಿದ್ಲು ಅಂತ ಹೇಳ್ತಾರೆ. ಅದು ಮಹಿಷಾಸುರ ಅಲ್ಲ, ಅದು ಕೆಟ್ಟ ಮನಸ್ಸುಗಳನ್ನು, ನೆಗೆಟಿವ್ ಎನರ್ಜಿಗಳನ್ನು ಅರ್ಥಾತ್ ಅದನ್ನೆಲ್ಲ ಅವಳು ಅಳಿಸಿಬಿಟ್ಲು ಅಂತ ಹೇಳಿ. ಆಗಿನ ಕಾಲದಲ್ಲಿ ಸೈನ್ಸ್ ವಿಜ್ಞಾನವನ್ನು ಯಾರಿಗೆ ಹೇಳಿದರೆ ಅರ್ಥ ಆಗ್ತಿರಲಿಲ್ಲ. ಆಗಿನ ಕಾಲದಲ್ಲಿ ಹೇಗೆ ಹೇಳಬೇಕು ಹಾಗೆಯೇ ಹೇಳಬೇಕಿತ್ತು. ಆಗಿನ ಕಾಲದಲ್ಲಿ ಇದೇ ರೀತಿಯಾಗಿ ಹೇಳಿದರೆ ಪ್ರತಿಯೊಬ್ಬರ ಒಳಗೆ ನಿಲ್ತಾ ಇತ್ತು ಎಂಬ ಉದ್ದೇಶಕ್ಕೆ ಬೇಕಾಗಿ ನಮ್ಮ ಋಷಿಮುನಿಗಳೆಲ್ಲ ಈ ಪ್ರಪಂಚದಲ್ಲಿರುವ ಶಕ್ತಿಗಳಿಗೆ, ಪಾಸಿಟಿವ್ ನೆಗೆಟಿವ್ ಎಂಬ ಎರಡು ಶಕ್ತಿಗಳಿಗೆ ಎಲ್ಲ ಕ್ಯಾರೆಕ್ಟರ್ ವೈಸ್ ಆಗಿ ಮಾಡಿಸಿ ಈ ಪ್ರಪಂಚಕ್ಕೆ ದಾನ ಮಾಡಿದರು, ವರಪ್ರಸಾದವಾಗಿ ಕೊಟ್ಟರು. ಈ ಸತ್ಯ ವಿಷಯ ಅರ್ಥ ಆಯ್ತಾ? ಆದ ಕಾರಣ ಹೇಳೋದು, ಪ್ರತಿಯೊಂದು ವಿಚಾರ, ಯಾವುದೇ ವಿಚಾರ ಇರಲಿ, ಈ ಪ್ರಪಂಚದ ಎಂಥದೇ ವಿಚಾರಗಳಿರಲಿ, ಈ ಬ್ರಹ್ಮಾಂಡದ ಎಂಥದೇ ವಿಚಾರಗಳಿರಲಿ, ಒಂದು ಮನುಷ್ಯ ಪ್ರಯತ್ನ ಪಟ್ಟರೆ, ಅವನ ಜನ್ಮದಲ್ಲಿ ಇದ್ದರೆ, ಪೂರ್ವಜನ್ಮದ ಪುಣ್ಯದಲ್ಲಿ ಅದಕ್ಕೆ ಬೇಕಾಗಿ ಹುಟ್ಟಿದ್ದರೆ ಖಂಡಿತವಾಗಿ ಒಂದು ಮನುಷ್ಯನ ಒಳಗೆ ಎಲ್ಲ ವಿಚಾರಗಳು ಉಂಟು. ಗೊತ್ತಾಗ್ತಾ ಹೇಳೋದು? ಈ ಸತ್ಯವನ್ನು ನಾವು ತಿಳಿದರೆ ಎಲ್ಲರಿಗೂ ಉತ್ತರ ಸಿಗ್ತದೆ ನವರಾತ್ರಿ ಪೂಜೆಯಲ್ಲಿ. ನವರಾತ್ರಿ ಪೂಜೆ ಎಂಬುದು ಅದೆಷ್ಟು ಸತ್ಯವನ್ನು ಹೇಳಿದ್ದಾರೆ ಅಂತ ಹೇಳಿದ ಆ ಪೂಜೆಯಲ್ಲಿ. ಇದು ಪ್ರತಿಯೊಂದು ಮನೆಯಲ್ಲಿ ಈ ನವರಾತ್ರಿ ಪೂಜೆಯನ್ನು ಮಾಡ್ತಾರೆ. ಗೊತ್ತಾಯ್ತಾ? ನನಗೆ ತಿಳಿದ ಮಟ್ಟಿಗೆ ನವರಾತ್ರಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಹೊರದೇಶದಲ್ಲಿ ಕೂಡ ಈ ನವರಾತ್ರಿ ಪೂಜೆಯನ್ನು ಮಾಡೋರು ಇದ್ದಾರೆ. ಅವರವರಿಗೆ ತಕ್ಕ ಹಾಗೆ ಅವರವರ ಸ್ಥಿತಿಯಲ್ಲೇ ಮಾಡುವವರು ಇದ್ದಾರೆ. ಆದ ಕಾರಣ ನವರಾತ್ರಿಯಿಂದ ಎಲ್ಲರಿಗೂ ಒಳ್ಳೆಯದೇ ಆಗಲಿ. ಪ್ರಪಂಚಕ್ಕೆ ಬರುವ ಎಲ್ಲ ಪುಣ್ಯಾತ್ಮಗಳು ಈ ಪ್ರಪಂಚದ ಒಳಿತಿಗಾಗಿ ಅನೇಕ ರೀತಿಯಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಒಳ್ಳೊಳ್ಳೆಯ ದೈವಿಕ ಪುರುಷರ ಜನನವಾಗಲಿ ಅಂತ ಹೇಳಿ ಗುರುದೇವರ ಶುಭ ಆಶೀರ್ವಾದ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.